ಜಯತೀರ್ಥ ಸರ್ ಮೊದಲಿಂದನೂ ನನ್ನ ನೆಚ್ಚಿನ ನಿರ್ದೇಶಕರಲ್ಲೊಬ್ಬರು. ಅವರೊಂದು ಮಾಸ್ ಸಿನಿಮಾ ಮಾಡ್ತಾರೆ ಅಂದಾಗ ನನಗೆ ದೊಡ್ಡ ಕುತೂಹಲ ಇತ್ತು ಹೇಗಿರುತ್ತೆ ಅಂತ. ಹೊರಗಡೆ ಏನೀಗ ಒಂದು ರೌಡಿಸಮ್ ಸಿನಿಮಾ ಅಂತಾರೆ ಇದೆ, ಖಂಡಿತ ಇದು ರೌಡಿಸಮ್ ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೊಂದು ಅಪ್ಪಟ ಶುದ್ಧ ಗಾಢ ಪ್ರೇಮ ಕಥೆ ಅಂತ ಹೇಳಕ್ಕೆ ಬಯಸ್ತೀನಿ. ರೌಡಿಸಮ್ ಬ್ಯಾಕ್ ಡ್ರಾಪಲ್ಲಿ ನಡೆಯುವಂತಹ ಒಂದು ಶುದ್ಧ ಪ್ರೇಮ ಕಥೆ. ಖಂಡಿತವಾಗಿ ಇದರಲ್ಲಿ ಹೀರೋ ರೌಡಿ ಅಲ್ಲ, ಅವನಿಗೂ ರೌಡಿಸಮ್ ಸಂಬಂಧ ಇಲ್ಲ. ಅವನೇನು ಮಾಡಿದ್ರು ತನ್ನ ಪ್ರೀತಿಗಾಗಿ, ತನ್ನ ಶುದ್ಧ ಪ್ರೀತಿಗಾಗಿ ಅವನು ಮಾಡಿರುವಂಥ ಒಂದು ಘಟನೆಗಳೇ ಈ ಸಿನಿಮಾ. ಅದ್ರ ಹಿಂದ್ಗಡೆ ಬ್ಯಾಕ್ ಡ್ರಾಪಲ್ಲಿ ಮಾತ್ರ ಕೇವಲ ರೌಡಿಸಮ್ ಇರೋದು. ಅದ್ಭುತವಾದ ಪ್ರೇಮ ಕಥೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಹಳ ಚೆನ್ನಾಗಿ ನಮ್ಮ ನಿರ್ದೇಶಕರು ಇಷ್ಟು ದಿನ ಕೇವಲ ಒಂದು ಒಳ್ಳೊಳ್ಳೆಯ ಥೀಮ್ ಇಟ್ಕೊಂಡು ಸಿನಿಮಾ ಮಾಡೋರು, ಈಗ ಒಂದು ಮಾಸ್ ಸಿನಿಮಾನ ಕೂಡ ಭಾಳ ಅದ್ಭುತವಾಗಿ ಅಷ್ಟೇ ಆ ಸೊಗಡನ್ನು ಬಿಟ್ಟುಕೊಡದೆ 1980 ದಶಕದ ಬೆಂಗಳೂರು ಆಗಿರ್ಬೋದು, ಆಗಿನ ಭಾಷೆ ಆಗಿರ್ಬೋದು, ಆಗಿನ ಕಾಸ್ಟ್ಯೂಮ್ ಆಗಿರ್ಬೋದು, ಆಗಿನ ಘಟನಾವಳಿಗಳಾಗಿರ್ಬೋದು, ಗಂಗಾರಾಮ್ ಕಟ್ಟಡದ ಕುಸಿತದ ಹಿಡಿದು ಬಹಳ ಸಮಗ್ರವಾಗಿ 1980ಸನ್ನು ಕನ್ನಡದ ತೆರೆ ಮೇಲೆ, ಬೆಳ್ಳಿ ಪರದೆ ಮೇಲೆ ಕಟ್ಟಿಕೊಡುವಲ್ಲಿ ನಮ್ಮ ಜಯತೀರ್ಥ ಸರ್ ಖಂಡಿತವಾಗೂ ದೊಡ್ಡ ಮಟ್ಟದ ಯಶಸ್ಸು ಕಂಡಿದ್ದಾರೆ. ಜೊತೆಗೆ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಡೈಲಾಗ್ಸ್, ನಮ್ಮ ರಘುವೀರ್ ಡೋಳಿಯವರ ಡೈಲಾಗ್ಸು ಕತ್ತಿ ಕೊಯ್ದಂಗಿದೆ. ಶ್ವೇತಾ ನಾಯಕ್ ಅವರ ಕ್ಯಾಮ್ರಾ ವರ್ಕು, ಅಜನೀಶ್ ಅವರ ಸಂಗೀತ, ಹಾಡುಗಳು ಎಲ್ಲ ಒಂದು ಟೋಟಲ್ ಪ್ಯಾಕೇಜ್. ಖಂಡಿತವಾಗೂ ಕನ್ನಡದ ಒಂದು ಅದ್ಭುತ ಮಾಸ್ ಸಿನಿಮಾ ಇದು ಅಂತ ಹೇಳೋಕ್ಕೆ ನಾನು ಯಾವುದೇ ಸಂದೇಹ ಇಲ್ಲದೆ ಹೇಳ್ತೀನಿ. ಖಂಡಿತವಾಗಿ ಎಲ್ಲರೂ ಬಂದು ನೋಡ್ಬೋದು ಇದನ್ನು. ಕೆಲವು ಮಾಸ್ ಅಂದ ತಕ್ಷಣ ಅದರಲ್ಲೇನೋ ಒಂದೆರಡು ಸೀನ್ಗಳು ನಿಮಗೆ ರಕ್ತ ಕಾಣಿಸಿದ್ರು ಕೂಡ ಅದು ಕತೆಗೆ ಪೂರಕವಾಗಿದೆ. ಅದರಲ್ಲೊಂದು ಅರ್ಥ ಇದೆ, ಅದರಲ್ಲೊಂದು ಸಂದೇಶ ಇದೆ. ಯಾಕೆ ಹಾಗಾಗಿದೆ ಅಂತ ನೀವು ಬಂದು ನೋಡಬೇಕಾಗತ್ತೆ. ನಿಜವಾಗಲೂ ಕೈವಾ ಒಂದು ವಿಶಿಷ್ಟವಾದ ಸಿನಿಮಾ, ಅದ್ಭುತವಾದ ಪ್ರಯತ್ನ. ದಯವಿಟ್ಟು ಕನ್ನಡದ ಎಲ್ಲ ಕಲಾಭಿಮಾನಿಗಳು, ಸಿನಿಮಾ ಪ್ರೀತಿ ಇರೋರು ದಯವಿಟ್ಟು ಈ ಸಿನಿಮಾ ನೋಡಿ. ಈ ಸಿನಿಮಾ ಗೆಲ್ಲಬೇಕು. ಒಳ್ಳೆಯ ಮಾಸ್ ಸಿನಿಮಾ, ದಯವಿಟ್ಟು ಎಲ್ಲ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಒಂದು ನೈಜ ಘಟನೆನ, ಅಂದರೆ ಒಂದು ರಿಯಲ್ ಸ್ಟೋರಿನ ಇಷ್ಟು ಅದ್ಭುತವಾಗಿ ತೆರೆ ಮೇಲೆ ತಂದಿರೋದಕ್ಕೆ ಜಯತೀರ್ಥ ಸರ್ಗೆ ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ತುಂಬ ಟಫ್ ಅದು, ಒಂದು ರಿಯಲ್ ಸ್ಟೋರಿನ ಅಷ್ಟೇ ಅಚ್ಚಿಳಿಸ್ದಂಗೆ ತರುವಂಥದ್ದು. ಆ್ಯಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಪ್ರತಿಯೊಬ್ಬರ ಕ್ಯಾರೆಕ್ಟರೈಸೇಷನ್ನು ತುಂಬ ಅದ್ಭುತವಾಗಿ ಬಂದಿದೆ ಸಿನಿಮಾಲಿ. ಆ್ಯಂಡ್ ನನಗೆ ಪರ್ಸ್ನಲಿ ಈ ಸಿನಿಮಾ ಖುಷಿ ಕೊಟ್ಟಿದೆ. ದಯಮಾಡಿ ಯಾರ್ಯಾರು ಚಿತ್ರ ನೋಡಿಲ್ಲ, ಚಿತ್ರಮಂದಿರಕ್ಕೆ ಬಂದು ಸಿನಿಮಾಗಳನ್ನ ನೋಡಿ. ಒಳ್ಳೆ ಸಿನಿಮಾ ಬರಲ್ಲ ಅಂತ ಹೇಳ್ತಿದ್ದೀರಿ, ಬಂದಾಗ ದಯವಿಟ್ಟು ಕೈ ಚೆಲ್ಲಬೇಡಿ, ಸೋಂಬೇರಿಗಳಾಗಬೇಡಿ. ಆದಷ್ಟು ಬೇಗ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಆ್ಯಂಡ್ ಹೀರೋ ಹೀರೋಯಿನ್ ಆಗಿರ್ಬೋದು, ಅಥವಾ ಎಲ್ಲರೂ ಯಾರ್ದಾರು ಒಬ್ಬರ ಹೆಸರು ತೊಗೊಂಡ್ರೆ ಇನ್ನೊಬ್ಬರ ಹೆಸರು ಮರ್ತೋದ್ರೆ ತಪ್ಪಾಗುತ್ತೆ. ಅಷ್ಟು ಅದ್ಭುತವಾಗಿ ಎಲ್ಲ ಕಲಾವಿದರು ಪರ್ಫಾರ್ಮ್ ಮಾಡಿದ್ದಾರೆ. ಕ್ಯಾಮ್ರಾ ವರ್ಕ್ ಅದ್ಭುತವಾಗಿದೆ, ಮ್ಯೂಸಿಕ್ ಅದ್ಭುತವಾಗಿದೆ. ಸೊ ಈ ಥರದ ಒಂದು ಕಂಪ್ಲೀಟ್ ಪ್ಯಾಕೇಜ್ ಸಿನಿಮಾನ ನೀವು ಯಾರೂ ಮಿಸ್ ಮಾಡ್ಕೋಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ದಯವಿಟ್ಟು ಬಂದು ಸಿನಿಮಾವನ್ನು ನೋಡಿ.